ರಾತ್ರಿ ಮಕ್ಳ ಜೊತೆ ಮಾತಾಡ್ತಾ ಅವ್ರು ಹೇಳಿದ ಕತೆನ ಕೇಳ್ತಿದ್ರೆ ನನ್ಗೆ ತಲೆ ತಿರ್ದಾಗ ಅನ್ನಿಸ್ತು. ಕಣ್ಮುಂದೆ ಯಾವ್ದೋ ಅಸ್ಪಷ್ಟವಾದ ದೃಶ್ಯಗಳು ಕಾಣಿಸಿ ಮಾಯ ಆಗೋಯ್ತು. ಯಾವ ತರ ದೃಶ್ಯಗಳು ಅದಕ್ಕೆ? ನನ್ನ ಓಡಿಸ್ಕೊಂಡು ಬರ್ತಿರೋ ಹಾಗೆ, ಸಾಯಿಸೋದಕ್ಕೆ ಪ್ರಯತ್ನಿಸ್ತಿರೋ ಹಾಗೆ, ನಾನು ಓಡ್ ಬಂದ ಹಾಗೆ. ಛೇಚೆ, ನಿಮ್ಮನ್ ಸಾಯ್ಸಕ್ ಯಾರು ಪ್ರಯತ್ನಿಸ್ತಾರದ್ಕೆ? ಯಾವ್ದೋ ಕೆಟ್ಟ ಊಹೆ ಆಗಿರ್ಬೇಕು, ಭಯ ಪಡ್ಬೇಡಿ. ಅದು ಊಹೆ ಅಲ್ಲ ಅದಕ್ಕೆ, ನಿಜ ಅನ್ನಿಸ್ತಿದೆ. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ಕೆಟ್ಟ ನೆನಪು ಅನ್ನಿಸ್ತಿದೆ. ನಿಜವಾಗ್ಲೂ ಹಾಗೆ ನಡೀತಿದೆ ಅಂದ್ರೆ ಯಾವುದೋ ಅಪಾಯ ಇದೆ ಅಂತ ಅರ್ಥ. ನನ್ಗೇನಾದ್ರೂ ಆದ್ರೆ ನನ್ನ ಮಕ್ಳ ಪರಿಸ್ಥಿತಿ ಏನು? ಭಯ ಪಡ್ಕೋಬೇಡಿ ಅದಕ್ಕೆ, ಹಾಗೇನಾಗಲ್ಲ. ನೀವೀಗ ಆರಾಮಾಗಿದ್ದೀರಾ, ನಿಮ್ಗೆ ಒಳ್ಳೆ ದಿನಗಳು ಬರ್ತಾ ಇದೆ. ಮಕ್ಕಳು ಸ್ಕೂಲ್ಗೆ ಸೇರಿದ್ದಾರೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ಕೆಲ್ಸಕ್ಕೆ ಸೇರ್ಕೋಬಹುದು ಅಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ. ಆದ್ರೆ ಆ ಕೆಟ್ಟ ಕನ್ಸು, ಅದ್ ಕೆಟ್ಟ ಕನ್ಸೆ, ನಿಜ ಅಲ್ಲ. ನಿಮಗ್ ಶತ್ರುಗಳಿದ್ರೆ ನಿಮ್ಮನ್ ಕಾಪಾಡಕ್ಕೆ ಸ್ನೇಹಿತರು ಬಂಧುಗಳು ಕೂಡ ಇರ್ತಾರೆ. ನಿಮ್ಗೂ ನಿಮ್ ಮಕ್ಳಿಗೂ ಏನೂ ಇಲ್ಲ. ನಿಮ್ ಪಕ್ಕದಲ್ಲೇ ನಾನು ನಿಮ್ಮ ಅಣ್ಣ ಇದೀವಿ ಅಲ್ವಾ, ಭಯ ಪಡ್ಕೋಬೇಡಿ ಅದಕ್ಕೆ. ಅಮ್ಮ, ದಿವ್ಯಾ ನಾನು ಸ್ಕೂಲ್ಗೆ ಹೋಗಿ ಬರ್ತೀವಿ. ಸರಿ ಅಭಿ. ಆಶೀರ್ವಾದ ಮಾಡಮ್ಮ. ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಅಮ್ಮ. ಬಾಯ್ ದಿವ್ಯಾ. ಎಷ್ಟು ಒಳ್ಳೆ ಮಕ್ಕಳು ಅದಕ್ಕೆ, ಎಂತ ಒಳ್ಳೆ ಸಂಸ್ಕಾರ. ನೀವು ಬೆಳೆಸಿರೋ ರೀತಿ ತುಂಬಾ ಚೆನ್ನಾಗಿದೆ ಅದಕ್ಕೆ. ಆಂಟಿ, ಕೇಶವ ಎಲ್ಲಿ? ಇಲ್ಲಿ. ಸ್ಕೂಲ್ಗೆ ಹೋಗೋಣ. ನಾನ್ ರೆಡಿ. ಬಾಯ್ ಮಮ್ಮಿ. ಸಾರಿ, ಬಾಯ್ ಅಮ್ಮ. ನಿಮ್ಮ ಅಪ್ಪ ಇಲ್ಲಿಲ್ಲ ಅಲ್ವೇನೋ? ಇವನ್ಗೇನೋ ಇಂಗ್ಲಿಷ್ ಅಂದ್ರೆ ಇಷ್ಟ, ಅವ್ರಿಗಂದ್ರೆ ಕನ್ನಡ ಅಂದ್ರೆ ಪ್ರಾಣ. ಅಭಿನ ದಿವ್ಯಾನ ಹುಷಾರಾಗಿ ಸ್ಕೂಲ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಾ, ಅರ್ಥ ಆಯ್ತಾ? ಡೋಂಟ್ ವರಿ ಆಂಟಿ, ಕೇಶವನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಮನೆ ಕರ್ಕೊಂಡ್ ಬರ್ತೀವಿ. ಹಲೋ, ಗುಡ್ ಮಾರ್ನಿಂಗ್ ನಿತ್ಯ. ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಅಮ್ಮ. ಬೆಳಗ್ಗೆನೆ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಕೆಲ್ಸ ಇದ್ದೇ ಮಾಡಿದೀವಮ್ಮ. ಜೈ ಮನೇಲಿಲ್ಲ, ಬೆಳಗ್ಗೆನೆ ಕಾರ್ ತಗೊಂಡು ಎಲ್ಲೋ ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲಮ್ಮ, ಅದನ್ನ ಹೇಳೋಣ ಅಂತಾನೆ ನಿಂಗೆ ಫೋನ್ ಮಾಡಿದ್ದು. ಜೈನ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಸುಮ್ಮನೆ ಬಿಟ್ರಿ? ಒಂದು ಕೆಲಸನೂ ಸರಿಯಾಗಿ ಮಾಡಲ್ವಾ? ಅಂದ್ರೆ ಜೈ ಇಷ್ಟು ಬೆಳಗ್ಗೆನೆ ಹೋಗ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅಲ್ವೇನಮ್ಮ? ನಿನ್ನೆವರೆಗೂ ಜೈ ಈ ಟೈಮ್ಗೆ ಹೇಳೋನೇ ಅಲ್ಲ, ಇವತ್ತು ಅರ್ಲಿಯಾಗಿ ಹೇಳ್ತಾನೆ ಅಂತ ನಾವೇನಾದ್ರೂ ಕನಸ್ಕೊಂಡಿದ್ವಮ್ಮ? ಅರ್ಲಿ ಆಗಿ ಎದ್ದು ಹೋಗಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ನಾವು ಡೌಟ್ ಪಡ್ಲೇಬೇಕು. ತಕ್ಷಣ ಜೈನ ಹುಡುಕ್ಲೇಬೇಕು. ಬೇಗ ಹೊರಟು ಕಬ್ಬನ್ ಪಾರ್ಕ್ ಹತ್ರ ಬನ್ನಿ. 3 ಜನ ಸೇರಿ ಜೈನ ಹುಡ್ಕೋಣ. ಈ ನಿತ್ಯನ್ಗೇನಾದ್ರೂ ಹುಚ್ಚ? ಜೈ ಎಲ್ಲಿದ್ದಾನೆ ಅಂತ ಹುಡ್ಕೋದು? ಅಷ್ಟಕ್ಕೂ ಈ ಟೈಮಲ್ಲಿ ನೀನ್ ನಿತ್ಯಗೆ ಯಾಕೆ ಫೋನ್ ಮಾಡಿದೆ? ನಾವ್ ಅಪ್ಡೇಟ್ ಹೇಳಿಲ್ಲ ಅಂದ್ರೆ ಬೈದು ಸಾಯಿಸ್ತಾಳೆ. ಹೇಳಿದ್ದಕ್ಕೆ ನಾವು ಕಷ್ಟಪಡ್ಬೇಕು. ಇವಾಗ ಜೈಗೋಸ್ಕರ ಇಡೀ ಊರು ಹುಡುಕ್ಬೇಕು. ರೆಡಿ ಆಗೋ. ಹೇಳೋ. ಹಲೋ ಅಂಕಲ್. ಏ ಹಾಯ್ ಎಲ್ರಿಗೂ. ಹಾಯ್ ದಿವ್ಯಾ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಿವ್ಯಾ. ಸ್ಕೂಲ್ಗೆ ಹೋಗ್ತಿದ್ದೀರಾ? ಹೌದು ಅಂಕಲ್. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ಬನ್ನಿ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಅಂಕಲ್. ದಿವ್ಯಾ ಬಂಗಾರ, ಕಾರ್ ಹತ್ತು. ಬೇಕಾಗಿಲ್ಲ, ನಾವು ನಡ್ಕೊಂಡೇ ಹೋಗೋಣ. ಅಯ್ಯೋ, ಇವನೊಬ್ಬ ಕಾರಲ್ಲಿ ಹೋಗೋಣ ಅಂದ್ರೆ ಬೇಡ ಅಂತಾನೆ. ಏಯ್, ನಾನು ನಿನಗೆ ಹೇಳಲಿಲ್ಲ. ನಾನು ನಿನಗೆ ಹೇಳಿಲ್ಲ.
ಬಂಗಾರ ನಾವು ಹೋಗೋಣ ಬಾ. ನಮ್ಮ ಅಣ್ಣ ಬರ್ದೇನೆ, ನಾನು ಬರಲ್ಲ. ಬರ್ಬೋದಲ್ವಾ ಅಭಿ? ಇವತ್ ನಾವು ಕಾರಲ್ಲೇ ಹೋಗ್ತೀವಿ, ನಾಳೆ ನಾವು ನಡ್ಕೊಂಡೇ ಹೋಗ್ಬೇಕು. ಅವ್ರು ಅಷ್ಟೊಂದೆಲ್ಲ ಕೇಳ್ತಿದಾರಲ್ಲ ಅಣ್ಣ. ಕೇಳಿದ್ರೆ ನಾವು ಹೋಗ್ಬೇಕಾ? ಏನು ಬೇಕಾಗಿಲ್ಲ. ಪ್ಲೀಸ್ ಅಣ್ಣ. ಅಮ್ಮ ಏನಂತ ಹೇಳಿದಾಳೆ? ಅವ್ರ ಜೊತೆ ಜಗಳ ಮಾಡಬಾರ್ದು ಅಂತ ಹೇಳಿದಾರ ಇಲ್ವಾ? ಪ್ಲೀಸ್ ಅಣ್ಣ, ನನ್ಗೋಸ್ಕರ ಒಪ್ಕೊಳ್ಳಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್.